ಬನ್ನಿ ಗೆಳೆಯರೆ, ನಾವು ಇವತ್ತು ಮಾಡೋಣ ಸಿಂಪಲ್ ಆಗಿರೋ ಒಂದು ಶಾವಿಗೆ ಉಪ್ಪಿಟ್ಟು ರೆಸಿಪಿಯನ್ನು. ನಾನು ಅದಕ್ಕಾಗಿ ತೊಗೊಂಡಿನ ಒಂದು ಕ್ಲೀನಾಗಿರೋ ಬಾಣಲಿ, ಅದಕ್ಕೆ ಅಡುಗೆ ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಒಂದು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಬೀಜನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಹಣ್ಣು ಟೊಮ್ಯಾಟೋವನ್ನು ಕೂಡ ಇದೇ ಸಮಯದಲ್ಲಿ ಆ್ಯಡ್ ಮಾಡಿದ್ದೀನಿ. ನಂತರ ಅರಿಶಿನ ಪುಡಿ, ನನಗೆಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ನಂತರ ಸ್ವಲ್ಪ ಅಡುಗೆ ಉಪ್ಪು, ಸ್ವಲ್ಪ ಸಮಯದ ನಂತರ ಕಾಯ್ದ ನಂತರ ನೀರುಗಳು ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಹುರಿದಿಟ್ಟುಕೊಂಡಿರೋ ಶಾವಿಗೆನ ಈ ರೀತಿ ನಿಧಾನವಾಗಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇಡಬೇಕು. ಸ್ವಲ್ಪ ಸಮಯದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಿ ಇಡಬೇಕು. ಮುಚ್ಚಿ ಇಟ್ಟು ತೆಗೆದ ನಂತರ ಇದನ್ನು ನಾನೊಂದು ಬೌಲಿಗೆ ಹಾಕೋತಾ ಇದ್ದೀನಿ. ನೋಡಿ, ರೆಡಿಯಾಗಿದೆ ಶಾವಿಗೆ ಉಪ್ಪಿಟ್ಟು. ಸೂಪರ್ ಆಗಿದೆ ಅಲ್ವಾ? ಹೇಗಿದೆ ಅಂತ ಕಮೆಂಟ್ ಮಾಡಿ.